ಅಜ್ಜಿ, ನಾನು ಇದುವರೆಗೂ ತಂಗಿ ಅಣ್ಣನಿಗೆ ರಾಖಿ ಕಟ್ಟೋದು ನೋಡಿದ್ದೀನಿ, ಅಕ್ಕ ತಮ್ಮನಿಗೆ ರಾಖಿ ಕಟ್ಟೋದು ನೋಡಿದ್ದೀನಿ. ಆದರೆ ತಂಗಿ ಅಕ್ಕನಿಗೆ ರಾಖಿ ಕಟ್ತಾ ಇರೋದು ಇದೇ ಫಸ್ಟ್ ನೋಡ್ತಿರೋದು. ಇವರಿಬ್ರು ಈಗಲ್ಲ, ಚಿಕ್ಕ ವಯಸ್ಸಿಂದಾನು ಒಬ್ರಿಗೊಬ್ರು ರಾಖಿ ಕಟ್ಕೋತಾ ಇದ್ದಾರೆ. ಅದ್ರಲ್ಲೂ ನಮ್ ನಿಧಿ ಬುದ್ಧಿ ಬಂದಾಗಿಂದ ಅವಳ ಅಕ್ಕಂಗ್ ರಾಖಿ ಕಟ್ತಿದ್ದಾಳೆ. ಅಜ್ಜಿ, ನನಗ್ ಬುದ್ಧಿ ಬಂದಾಗಿದೆ ಅಂದ್ರೆ ಏನ್ ಅರ್ಥ? ನಾನು ಹುಡ್ದಾಗಿಂದಾನೇ ಬುದ್ಧಿ ಇದೆ. ನಾನು 5-6 ವರ್ಷ ಚಿಕ್ಕ ಹುಡ್ಗಿ ಇದ್ದಾಗಿಂದನು ಅಕ್ಕಂಗೆ ರಾಖಿ ಕಟ್ತಾ ಇದ್ದೀನಿ ಅಂತ ಹೇಳು. ಅದೇ ಅಲ್ವೇನೆ, ಆಗ್ಲೇ ಅಲ್ವಾ ನಿನಗ್ ಬುದ್ಧಿ ಬಂದಿದ್ದು. ಅಜ್ಜಿ, ಅಕ್ಕ ತಗೊಳ್ಳೆ ಸ್ವೀಟ್ ತಿನ್ನು. ಬಾವಾ, ನಾನು ಯಾಕೆ ಗೊತ್ತಾ ನಮ್ಮ ಅಕ್ಕಂಗೆ ರಾಖಿ ಕಟ್ಟೋದು? ಅವಳು ಯಾವತ್ತಿದ್ರು ನನ್ ಪರನೆ. ಅವಳು ನೋಡೋದಕ್ಕೆ ಹಿಟ್ಲರ್ ತರ ಕಾಣಿಸ್ತಾಳೆ. ಅಕ್ಕ ಹೇಳ ತನಕ ಕೇಳಿಸ್ಕೊಳ್ಳೆ ಪ್ಲೀಸ್, ಬಿಡು, ನೋವ್ತಿದೆ ಕಣೆ ಅಕ್ಕ. ಹೇಳು, ಪರವಾಗಿಲ್ಲ, ಕೇಳಿಸ್ಕೊತೀನಿ. ಹೇಳ್ತೀನಿ ಬಿಡು. ಹೇಳು, ಆಮೇಲೆ ಬಿಡ್ತೀನಿ. ಹಿಟ್ಲರ್ ತರ ಫುಲ್ ಸ್ಟ್ರಿಕ್ಟ್ ಆಗಿರ್ತಾಳೆ, ಆದ್ರೆ ಅಮ್ಮನ್ ತರ ಮುದ್ದಾಗಿ ಪ್ರೀತಿ ಮಾಡ್ತಾಳೆ ಅಂತ ಹೇಳಕ್ ಬಂದೆ ಅಷ್ಟೇ. ಬೈಯೋದೆಲ್ಲ ಬೈದ್ಬಿಟ್ಟು ಈಗ ಬೆಣ್ಣೆ ತರ ಮಾತು ಬೇರೆ. ಅಕ್ಕ, ನಾನು ನಿಜವಾಗ್ಲೂ ಹೇಳಿದ್ದು ಕಣೆ. ನನಗೆ ಗೊತ್ತು, ನನ್ನ ತಂಗಿ ಮುದ್ದು ರಾಜ್ಕುಮಾರಿ. ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ನಿನ್ಗೇನ್ ಬೇಕೋ ಎಲ್ಲ ಕೊಡ್ಸೋದು ನನ್ನ ಜವಾಬ್ದಾರಿ. ನಮ್ಮ ಮಧ್ಯೆ ಏನು ಬರೋದಿಲ್ಲ, ಬರೋದಕ್ಕೂ ನಾನು ಬಿಡಲ್ಲ. ಕ್ಯೂಟ್ ಲೇಡೀಸ್. ನೀವಿಬ್ರು ಯಾವಾಗ ಕಿತ್ತಾಡ್ತೀರಾ, ಯಾವಾಗ ಒಂದಾಗ್ತೀರಾ ಹೇಳೋದಕ್ಕೆ ಆಗೋದಿಲ್ಲ. ನಿಮ್ಮಿಬ್ರ ಮಧ್ಯ ಬಂದವ್ರ ಗತಿ ದೇವ್ರೇ ಗತಿ. ನೀವಿಬ್ರು 100 ವರ್ಷ ಹೀಗೆ ಖುಷಿಯಾಗಿ ನಗ್ತಾ ಇರಿ. ಯಾರ ಕಣ್ಣು ನಿಮಗ್ ಬೀಳ್ಬಾರ್ದು.